ಆಕಾಶವಾಣಿ ವನಿತಾ ವಿಹಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ವೈಷ್ಣವಿ ರತ್ನಂ ತಂಡದವರಿಂದ ದೇಶದ ವಿವಿಧೆಡೆಯಲ್ಲಿ ಆಚರಿಸುವ ಸಂಕ್ರಾಂತಿ ಹಬ್ಬದ ಕುರಿತು ಮಾಹಿತಿ ಮತ್ತು ಆ ಕುರಿತ ಗೀತೆಗಳನ್ನು ಕೇಳುವಿರಿ. ಕೃಷಿ ಪ್ರಧಾನ ಸಂಸ್ಕೃತಿಯುಳ್ಳ ನಮ್ಮ ದೇಶ ಭಾರತವು ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದೆ. ನಮ್ಮ ಜೀವನ ಶೈಲಿಯಲ್ಲಿ ಭಿನ್ನತೆ ಇದ್ದರೂ ಭಾವ ಮಾತ್ರ ಒಂದೇ. ಇದಕ್ಕೆ ಹಬ್ಬಗಳೂ ಹೊರತಾಗಿಲ್ಲ. ನಾವು ಆಚರಿಸುವ ಬಹುತೇಕ ಹಬ್ಬಗಳು ಕೃಷಿಗೆ, ನಿಸರ್ಗಕ್ಕೆ ಸಂಬಂಧಿಸಿದವುಗಳಾಗಿವೆ. ಇವು ನಮ್ಮ ಧಾರ್ಮಿಕ ನಂಬಿಕೆಗಳ, ಸಾಂಸ್ಕೃತಿಕ ಸೊಗಡಿನ, ಸಾಮಾಜಿಕ ಸಾಮರಸ್ಯದ ಪ್ರತಿಬಿಂಬಗಳು. ಇಂಥದೇ ಸಮಾಜೋಧಾರ್ಮಿಕ ಹಬ್ಬ ಸಂಕ್ರಾಂತಿ. ಹೊಸ ಬೆಳೆಯನ್ನು ಕಟಾವು ಮಾಡುವ ಸಂದರ್ಭದಲ್ಲಿ ಆಚರಿಸುವ ಸಮೃದ್ಧಿ ಹಾಗೂ ಸಂಕೇತದ ಹಬ್ಬವೇ ಮಕರ ಸಂಕ್ರಾಂತಿ. ಹಾಗಾದರೆ ಮುಂಬರುವ ಹಬ್ಬ ಸಂಕ್ರಾಂತಿಯ ವಿಶೇಷತೆ ಏನು? ಖಗೋಳಶಾಸ್ತ್ರ, ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಈ ದಿನದ ವೈಶಿಷ್ಟ್ಯತೆ ಏನು? ಈ ಹಬ್ಬದ ಪೌರಾಣಿಕ ಹಿನ್ನೆಲೆ ಏನು? ಸಂಕ್ರಾಂತಿ ಹಬ್ಬದಿಂದ ಆಗುವ ಸಾಮಾಜಿಕ ಪ್ರಭಾವವೇನು ಎಂಬುದನ್ನು ಚರ್ಚಿಸೋಣ. ಜೊತೆಗೆ ಸಂಕ್ರಾಂತಿ ಹಬ್ಬಕ್ಕೆ ತಯಾರಿಸುವ ಖಾದ್ಯಗಳನ್ನೂ ಮಾಡಿ ಸವಿಯೋಣ. ಕೇಳುಗರೆ, ನಿಮ್ಮೊಂದಿಗೆ ಒಂದಿಷ್ಟು ಹಾಡುತ್ತಾ ಒಂದಿಷ್ಟು ಹರಟುತ್ತಾ ನಾನು ಚಂದ್ರ ಹಾಗೂ ನನ್ನ ಗೆಳತಿಯರಾದ ರೂಪಾ, ಮಾಲಾ, ವೀಣಾ, ವಸುಧಾ, ರಾಧಿಕಾ ಸಂಕ್ರಾಂತಿ ಹಬ್ಬದ ಸಡಗರ ಸಂಭ್ರಮದಲ್ಲಿ ನನ್ನ ಜೊತೆಗಿದ್ದಾರೆ. ವೈಷ್ಣವಿ ರತ್ನಂ ಮಹಿಳಾ ತಂಡದಿಂದ ಕೇಳುಗರೆಲ್ಲರಿಗೂ ನಮಸ್ಕಾರಗಳು. ರೂಪಾ, ಇದಕ್ಕೆ ಮಕರ ಸಂಕ್ರಾಂತಿ ಅಂತ ಯಾಕೆ ಕರೀತಾರೆ? ಮಾಲಾ, ಖಗೋಳಶಾಸ್ತ್ರದ ಪ್ರಕಾರ ಸೂರ್ಯನು ಉತ್ತರ ದಿಕ್ಕಿನತ್ತ ಚಲಿಸುತ್ತಾನೆ. ಇದೇ ಉತ್ತರಾಯಣ ದಿನ, ಅಂದರೆ ಚಳಿಗಾಲ ಮುಗಿದು ಬೇಸಿಗೆಯ ಪ್ರಾರಂಭದ ಸೂಚನೆ. ಡಿಸೆಂಬರ್ 22ರಂದು ಈ ದಿನವನ್ನು ಗುರುತಿಸಲಾಗುತ್ತದೆ. ಅಂದು ರಾತ್ರಿ ದೊಡ್ಡದು, ಹಗಲು ಚಿಕ್ಕದು. ಈ ದಿನವನ್ನು ಮಕರ ಸಂಕ್ರಾಂತಿಯಾಗಿ ಗುರುತಿಸಿದರೂ ಸಾಂಪ್ರದಾಯಿಕವಾಗಿ ಜನವರಿ ತಿಂಗಳ ಮಧ್ಯದಲ್ಲಿ ಸಂಕ್ರಾಂತಿ ಹಬ್ಬದ ಆಚರಣೆ ಜಾರಿಯಲ್ಲಿದೆ. ಯಾವುದೇ ಸ್ಥಳದಲ್ಲಿ ಖಚಿತವಾಗಿ ಪೂರ್ವದಲ್ಲಿ ಸೂರ್ಯೋದಯ ಹಾಗೂ ಪಶ್ಚಿಮದಲ್ಲಿ ಸೂರ್ಯಾಸ್ತವಾಗುವುದನ್ನು ಈಕ್ವಿನಾಕ್ಸ್ ಎಂದು ಕರೆಯುತ್ತಾರೆ. ಹಗಲು 12 ಗಂಟೆ ಹಾಗೂ ರಾತ್ರಿ 12 ಗಂಟೆಗಳಾಗಿ ದಿನವನ್ನು ಸಮಪಾಲಾಗಿ ಹಂಚಿಕೊಳ್ಳುತ್ತವೆ. ಆದರೆ ವರ್ಷದ ಉಳಿದ ದಿನಗಳಲ್ಲಿ ಹಗಲು ಹಾಗೂ ರಾತ್ರಿಗಳ ಪಾಲು ಸಮವಾಗಿರುವುದಿಲ್ಲ. ಸೂರ್ಯ ಉತ್ತರ ದಿಕ್ಕಿನತ್ತ ತನ್ನ ಚಲನೆಯನ್ನು ನಿಲ್ಲಿಸಿ ದಕ್ಷಿಣಕ್ಕೆ ಚಲಿಸಲು ಪ್ರಾರಂಭಿಸುತ್ತಾನೆ. ಇದು ದಕ್ಷಿಣಾಯನದ ದಿನ. ಬೇಸಿಗೆ ಮುಗಿದು ಮುಂಬರುವ ಚಳಿಗಾಲದ ಮುನ್ಸೂಚನೆಯಾಗಿದೆ. ಈ ದಿನವನ್ನು ಕರ್ಕಾಟಕ ಸಂಕ್ರಾಂತಿ ಎಂದೂ ಗುರುತಿಸಲಾಗುತ್ತದೆ. ಜೂನ್ 21ರಂದು ಹಗಲು ದೊಡ್ಡದಾಗಿರುತ್ತದೆ ಹಾಗೂ ರಾತ್ರಿ ಚಿಕ್ಕದಾಗಿರುತ್ತದೆ. ಹೌದು ರೂಪಾ, ಜ್ಯೋತಿಷ್ಶಾಸ್ತ್ರದ ಅನುಗುಣವಾಗಿ ಸೂರ್ಯನು ನಿರ್ಯಾಣ ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಮಕರ ಸಂಕ್ರಾಂತಿಯಾಗುತ್ತದೆ. ಅಂದರೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸೂರ್ಯನ ಪ್ರವೇಶವು ಸಂಕ್ರಮಣ. ಇದು ವರ್ಷಕ್ಕೆ 12 ಬಾರಿ ಸಂಭವಿಸುತ್ತದೆ. ಮಕರ ಸಂಕ್ರಾಂತಿ ಹಾಗೂ ಕರ್ಕ ಸಂಕ್ರಾಂತಿಯು ಸೌರಚಕ್ರವನ್ನು ಆಧರಿಸಿದೆ. ಸೂರ್ಯನ ಸ್ಥಾನಾಂತರವು ಇತರ ಗ್ರಹಗಳೊಂದಿಗೆ ಸಂವಹನ ನಡೆಸಿ ನಮ್ಮ ಜೀವನದ ಮೇಲೆ ಸಕಾರಾತ್ಮಕ ಅಥವಾ ನಕಾರಾತ್ಮಕ ಪರಿಣಾಮಗಳನ್ನು ಬೀರುತ್ತವೆ. ಗ್ರೆಗೋರಿಯನ್ ಪಂಚಾಂಗದ ಪ್ರಕಾರ ಜನವರಿ 14ರ ಸುಮಾರಿಗೆ ಮಕರ ಸಂಕ್ರಾಂತಿಯನ್ನು ಆಚರಿಸುತ್ತೇವೆ. ಸೂರ್ಯ ಉತ್ತರ ದಿಕ್ಕಿನತ್ತ ಪಯಣ ಬೆಳೆಸಿದಾಗ ಚಳಿ ಬೆಚ್ಚನೆಯ ವಾತಾವರಣ ಆರಂಭವಾಗುತ್ತದೆ. ಮಾಲಾ, ನಿಮ್ಮ ಅಕ್ಕ ಸಂಕ್ರಾಂತಿ ಹಬ್ಬದ ಹಾಡು ಕಲಿಸ್ಕೊಟ್ಟಿದ್ದಾರಲ್ಲ, ನೀವು ಹಾಡಿ, ನಿಮ್ಮ ಜೊತೆ ನಾವು ಧ್ವನಿಗೂಡಿಸ್ತೇವೆ. ರವಿಯ ಕಿರಣ 6 ತಿಂಗಳು ಉತ್ತರದ ದಿಕ್ಕಿನೆಡೆಗೆ, ಸೂರ್ಯನೇರಿದ ರಥದ ತುರುಗಗಳ ನೋಡು ಗಾಂಭೀರ್ಯ ನಡಿಗೆ. ರವಿಯ ಕಿರಣ 6 ತಿಂಗಳು ಉತ್ತರದ ದಿಕ್ಕಿನೆಡೆಗೆ, ಸೂರ್ಯನೇರಿದ ರಥದ ತುರುಗಗಳ ನೋಡು ಗಾಂಭೀರ್ಯ ನಡಿಗೆ. ಮಕರ ಸಂಕ್ರಮಣ ಚಳಿಯ ದಿನಗಣನ ಸೂರ್ಯನುತ್ತರದ ಪಯಣ, ಸುಗ್ಗಿಯಾಗಮನ ಹಬ್ಬದಾಚರಣ ಎಳ್ಳು ಬೆಲ್ಲಗಳ ಮಿಲನ. ಉತ್ತರಾಯಣದಿ ಬಿತ್ತು ನಗುಮೊಗದಿ ಎಲ್ಲರೊಂದೆಂಬ ಭಾವ, ಹಿಗ್ಗಿಟಿಸಿಲೊಡೆದು ಬಗ್ಗಿ ಬೇರೊಡೆದು ನುಂಗುವುದು ಭೇದ ಭಾವ.
ಒಳ್ಳೆ ಮಾತುಗಳ ಕೊಳ್ಳೆ ಹೊಡೆಯುತ್ತಲಿ ಎಳ್ಳು ಬೆಲ್ಲವನು ಮೆಲ್ಲು. ಸುಳ್ಳನಾಡದೆ ಒಳ್ಳೆತನದಿಂದ ಜನಮನವ ನೀನು ಗೆಲ್ಲು. ಎಳ್ಳು ಬೆಲ್ಲ. ಕರ್ನಾಟಕದಲ್ಲಿ ಮಕರ ಸಂಕ್ರಾಂತಿ ಹಬ್ಬವನ್ನು 3 ದಿನ ಆಚರಿಸುತ್ತಾರೆ. ಮೊದಲ ದಿನ ಬೋಗಿ ಹಬ್ಬ, ಅದು ಧನುರ್ಮಾಸದ ಕಡೆಯ ದಿನ. ಮಹಿಳೆಯರು ಬೋಗಿ ಹಬ್ಬದ ದಿನ ಮರದ ಬಾಗಿನವನ್ನು ಸಿದ್ಧಪಡಿಸುತ್ತಾರೆ. ದೇವರ ಮುಂದಿಟ್ಟು ದೀಪವನ್ನು ಹಚ್ಚುತ್ತಾರೆ. ಮುತ್ತೈದೆಯನ್ನು ಪೂರ್ವಾಭಿಮುಖವಾಗಿ ಕುಳ್ಳಿರಿಸಿ ಕುಂಕುಮ ಅರಿಶಿನ ಹಚ್ಚಿ ಕಾಡಿಗೆ ಕೊಟ್ಟು ಹೂ ಮುಡಿಸಿ ಕನ್ನಡಿಯಲ್ಲಿ ಅವರ ಮುಖ ತೋರಿಸುತ್ತಾರೆ. ಬಾಗಿನ ಕೊಡುವವರು, ಬಾಗಿನ ಪಡೆದುಕೊಳ್ಳುವವರು ತಮ್ಮ ಸೆರಗನ್ನು ಮರದ ಮೂಲೆಗೆ ಹಿಡಿದು 3 ಬಾರಿ ತೂಗಿ ದಾನ ಕೊಟ್ಟು ಮರದ ಮೇಲಿನ ಮರವನ್ನು ತೆಗೆದು ತೋರಿಸಿ ನಮಸ್ಕರಿಸಿ ಆಶೀರ್ವಾದ ಪಡೆಯುತ್ತಾರೆ. ಬಾಗಿನ ಕೊಡುವವರು ರಾಮಪತ್ನಿ ಮಹಾಭಾಗೆ ಪುಣ್ಯಮೂರ್ತೆ ನಿರಾಮಯೇ ಮಯಾ ದತ್ತಾನಿ ಶೂರ್ಪಾಣಿ ತ್ವಯಾ ಸ್ವೀಕೃತಾ ಜಾನಕಿ ಎಂದು ಹೇಳಿದರೆ, ಬಾಗಿನ ಪಡೆಯುವವರು ಮಯಾ ಸ್ವೀಕೃತಾ ಜಾನಕಿ ಎಂದು ಹೇಳಿ ಬಾಗಿನ ಪಡೆಯುತ್ತಾರೆ. ಬಾಗಿನ ಕೊಡುವ ಐತಿಹ್ಯ ಏನೆಂದರೆ, ವರ್ಷದ ಮೊದಲ ಬೆಳೆಯನ್ನು ದಾನ ಕೊಟ್ಟು ತಾವು ತಿನ್ನಬೇಕು. ಹೌದು ಮಾಲಾ. ಅದೇ ದಿನ ಸಂಜೆ ಮಹಿಳೆಯರು ಅಲಂಕರಿಸಿಕೊಂಡು ಕಣ್ಣಿಗೆ ಕಾಡಿಗೆ ಹಚ್ಚಿಕೊಂಡು ಕಡಲೆಕಾಯಿಯನ್ನು ತಿನ್ನುತ್ತಾರೆ. ಮಾರನೇ ದಿನ ಬೆಳಿಗ್ಗೆ ಸಂಕ್ರಾಂತಿಯ ದಿನದಂದು ನೀರಿಗೆ ಗಂಗಾಜಲ, ಗೋಮೂತ್ರ, ಎಳ್ಳು ಬೆರೆಸಿ ಸ್ನಾನ ಮಾಡುತ್ತಾರೆ. ಸೂರ್ಯದೇವನಿಗೆ ಅರ್ಘ್ಯವನ್ನು ನೀಡಿ ಸಿಹಿ ಹಾಗೂ ಖಾರದ ಅಡಿಗೆಯನ್ನು ಮಾಡಿ ಕುಲದೇವರಿಗೆ ಪೂಜೆ ಮಾಡಿ ನೈವೇದ್ಯ ಅರ್ಪಿಸುತ್ತಾರೆ. ಸಾಯಂಕಾಲ ಕಬ್ಬು, ಎಳ್ಳು ಬೆಲ್ಲ, ಕೊಬ್ಬರಿ ಜೊತೆಗೆ ಉಡುಗೊರೆ ಇಟ್ಟು ಮನೆ ಮನೆಗೆ ಹೋಗಿ ಹಂಚುತ್ತಾರೆ. ಅದಕ್ಕೆ ಬೀರಿಸುವುದು ಅಂತ ಕರೀತಾರೆ. 3ನೆಯ ದಿನದಂದು ಕರಿದಿನ. ಆ ದಿನವು ಶುಭ ಕಾರ್ಯಗಳಿಗೆ ನಿಷೇಧ ಎಂದು ಶಾಸ್ತ್ರಗಳು ಹೇಳುತ್ತವೆ. ಮಕ್ಕಳಿಗೆ ಕರಿ ಏರುವುದಕ್ಕೆ ಈ ದಿನ ಸಮ್ಮತವಾಗಿದೆ. ಇದಿಷ್ಟು ಮನೆಯಲ್ಲಿ ಆಚರಿಸುವ ಪದ್ಧತಿ. ವೀಣಾ, ಹಳ್ಳಿಗಳಲ್ಲಿ ಹಸು ಎತ್ತುಗಳಿಗೆ ಸ್ನಾನ ಮಾಡಿಸಿ ಸಿಂಗರಿಸಿ ಪೂಜೆ ಮಾಡುತ್ತಾರೆ. ಗುಂಡು ಎತ್ತುವ ಸ್ಪರ್ಧೆಯೂ ಇರುತ್ತದೆ. ಅಲ್ಲದೆ ಪ್ರಾಣಿಗಳಿಗೆ ಕಿಚ್ಚು ಹಾಯಿಸುವುದನ್ನು ಏರ್ಪಡಿಸುತ್ತಾರೆ. ಕಿಚ್ಚಿನಲ್ಲಿ ಪ್ರಾಣಿಗಳನ್ನು ಓಡಿಸುವುದರಿಂದ ಅವುಗಳ ಚರ್ಮದ ಮೇಲಿನ ಕ್ರಿಮಿಕೀಟಗಳು ನಾಶವಾಗಿ ಶರೀರ ಆರೋಗ್ಯಯುತವಾಗಿರಲಿ ಎಂಬುದೇ ಇದರ ಉದ್ದೇಶ. ಅಲ್ಲದೆ ಮಕರ ಸಂಕ್ರಾಂತಿ ಹಬ್ಬದ ಆಚರಣೆಯು ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿದೆ. ದಕ್ಷಿಣಾಯಣದಲ್ಲಿ ಮುಚ್ಚಿದ ಸ್ವರ್ಗದ ಬಾಗಿಲು ಉತ್ತರಾಯಣದಲ್ಲಿ ತೆರೆದಾಗ ದೇವತೆಗಳೇ ಹಗಲು ಹಾಗೂ ರಾಕ್ಷಸರಿಗೆ ರಾತ್ರಿ ಪ್ರಾರಂಭವೆಂದು ಪುರಾಣಗಳಲ್ಲಿ ಉಲ್ಲೇಖವಿದೆ. ಆದ್ದರಿಂದಲೇ ಮಹಾಭಾರತದಲ್ಲಿ ಇಚ್ಛಾಮಣಿಯಾಗಿದ್ದ ಭೀಷ್ಮ ಪಿತಾಮಹರು ಉತ್ತರಾಯಣದ ಪರ್ವಕಾಲವನ್ನು ತಮ್ಮ ಮರಣಕ್ಕೆ ಆಯ್ದುಕೊಂಡರು. ಕೆಲವು ನಂಬಿಕೆಗಳ ಪ್ರಕಾರ ಪಾಂಡವರು ಸಹ ಸಂಕ್ರಾಂತಿ ಹಬ್ಬವನ್ನು ತಮ್ಮ ವನವಾಸದ ಸಮಯದಲ್ಲಿ ಆಚರಿಸಿದರೆನ್ನಲಾಗುತ್ತದೆ. ವಸುಧಾ, ಅದೇನೋ ಸುಗ್ಗಿ ಸುಗ್ಗಿ ಅಂತಿದ್ರಲ್ಲ, ಅದೇನೋ? ನಮ್ಮ ಪೂರ್ವಿಕರು ನಿಸರ್ಗವನ್ನು ದೇವರೆಂದು ಪೂಜಿಸುತ್ತಿದ್ದರು. ಸೂರ್ಯನು ಪ್ರಖರವಾದ ಬೆಳಕು, ಶಾಖ ನೀಡುವುದು ಮಾತ್ರವಲ್ಲ, ಮಳೆ ಬೆಳೆಗೆ ಕಾರಣವಾಗುವನು. ಹೊಸ ಬೆಳೆಗೆ ಕೃತಜ್ಞತೆ ಸಲ್ಲಿಸಲು ಕೃಷಿಕರಿಗೆ ಮನೋರಂಜನೆಯ ಪ್ರತೀಕವಾಗಿ ಹಾಗೂ ಕೃಷಿಯ ಎಲ್ಲ ಚಟುವಟಿಕೆಗಳಿಗೆ ಈ ದಿನವನ್ನು ಕೊನೆಯ ದಿನವಾಗಿ ಹಬ್ಬವನ್ನು ಆಚರಿಸುತ್ತಾರೆ. ಇದನ್ನು ಸುಗ್ಗಿ ಹಬ್ಬ ಎಂದು ಕರೆಯುತ್ತಾರೆ. ಸುಗ್ಗಿ ಹಬ್ಬದ ಕುರಿತು ಹಲವಾರು ಜಾನಪದ ಗೀತೆಗಳು ಹುಟ್ಟಿಕೊಂಡಿವೆ. ನಮ್ಮ ಕನ್ನಡದ ಹೆಮ್ಮೆಯ ತತ್ವಪದಕಾರರಾದ ಶಿಶುನಾಳ ಶರೀಫರ ಸುಗ್ಗಿ ಪದ ಬಹಳ ಸೊಗಸಾಗಿದೆ. ನೀವು ಕೇಳಿ. ಸುಗ್ಗಿ ಮಾಡೋಣ ಬಾರವ್ವ ಬಾರವ್ವ, ಸುಗ್ಗಿ ಮಾಡೋಣ ಬಾರವ್ವ, ಗೆಳತಿ ಸುಮನ ಕಕುಳತಿ, ಗೆಳತಿ ಸುಮನ ಕಕುಳತಿ. ಅಗದ ಫಲಗಳ ಕೊಯ್ಯಲಿಕ್ಕೆ ಹೊಲದೊಳು ರೋಗಿಲಿ ಕರೆದರೆ ಹಿಗ್ಗಿಲಿ ಹೋಗಿ, ಸುಗ್ಗಿ ಮಾಡೋಣ ಬಾರವ್ವ ಬಾರವ್ವ, ಸುಗ್ಗಿ ಮಾಡೋಣ ಬಾರವ್ವ, ಗೆಳತಿ ಸುಮನ ಕಕುಳತಿ, ಗೆಳತಿ ಸುಮನ ಕಕುಳತಿ. ಹೊಲದವ ಕರೆದರೆ ಹೋಗಲಿ ಬೇಕು, ನೆಲೆಯನ್ನು ತಿಳಿಯಬೇಕು, ಕುಲದವರೊಂದು ಸಲಿಗೆಯ ಸಾಕು, ಬಲು ಜೋಕಿರಬೇಕು. ಹೊಲದೊಳು ಬೆಳೆದಿಹ ಹುಳ್ಳಿಮಿಗಿ ಕಸ, ತಳದ ಕೋಲಿಯ ದಾಟಿ ಕೊಯ್ಯೋಣ ಗೆಳತಿ, ಸುಗ್ಗಿ ಮಾಡೋಣ ಬಾರವ್ವ ಬಾರವ್ವ, ಸುಗ್ಗಿ ಮಾಡೋಣ ಬಾರವ್ವ, ಗೆಳತಿ ಸುಮನ ಕಕುಳತಿ,
ಗೆಳತಿ ಸುಮನಾಕ ಕುಳತಿ. ಶಿಶುನಾಳಧೀಶನೇ ಗುರು ಅವ ಕರದಲ್ಲಿ ಹೋಗೋದು ತರವು. ಕಸವ ಕಳೆದು ಕೈ ಕುಡುಗೋಲು ಹಿಡಿಯುತ್ತ ಹಸನಾಗಿ ಹಲವರು ಹರಿವ ಮನವ ಸುಟ್ಟು ಸುಗ್ಗಿ ಮಾಡೋಣು ಬಾರವ್ವ ಬಾರವ್ವ ಸುಗ್ಗಿ ಮಾಡೋಣು ಬಾರವ್ವ ಗೆಳತಿ ಸುಮನಾಕ ಕುಳತಿ ಗೆಳತಿ ಸುಮನಾಕ ಕುಳತಿ. ಶಿಶುನಾಳ ಶರೀಫರ ಪದದಲ್ಲಿ ಲೌಕಿಕ ಅರ್ಥ ಕಂಡುಬಂದರೂ ಇದರಲ್ಲಿ ಆಳವಾದ ಆಧ್ಯಾತ್ಮಿಕ ಮತ್ತು ತಾತ್ವಿಕ ಅಂಶಗಳಿವೆ ಅಲ್ಲವೇ ರಾಧಿಕಾ? ಹೌದು ವೀಣಾ, ಈ ಸುಗ್ಗಿ ಪದವು ಹಬ್ಬದ ಆಚರಣೆಯ ಜೊತೆಗೆ ಜೀವನ ತತ್ವವನ್ನು ತಿಳಿಸುತ್ತದೆ. ಗೆಳತಿಯರೇ, ಸುಗ್ಗಿ ಹಾಡು ಕೇಳಿದಿರಿ, ಇನ್ನು ಹುಗ್ಗಿ ಹೇಗೆ ಮಾಡೋದು ಅಂತ ನಮ್ಮ ವಸುಧ ಹೇಳಿಕೊಡ್ತೀನಿ ಅಂದಿದ್ದಾರೆ. ಓಹೋ, ಹುಗ್ಗಿ ಅಂದ್ರೆ ಏನು ವಸುಧ? ಹುಗ್ಗಿ ಅಂದರೆ ಅಕ್ಕಿ ಹಾಗೂ ಹೆಸರು ಬೇಳೆಯಿಂದ ಮಾಡುವ ರುಚಿಯಾದ ಖಾದ್ಯ. ಇದಕ್ಕೆ ಉತ್ತರ ಕರ್ನಾಟಕದ ಕಡೆಗೆ ಹುಗ್ಗಿ, ಹೆಸರು ಬೇಳೆ ಅನ್ನ ಅಂತ ಕರೆದರೆ ನಮ್ಮ ಕಡೆಗೆ ಪೊಂಗಲ್ ಅಂತ ಕರೆಯುತ್ತೇವೆ. ಕೆಲವರು ಕಿಚಡಿ ಅಂತೂ ಕರೆಯುತ್ತಾರೆ. ಸಿಹಿ ಪೊಂಗಲ್ ಮಾಡಲು ಬೇಕಾಗುವ ಪದಾರ್ಥಗಳನ್ನು ನೋಡೋಣ. ಅಕ್ಕಿ ಅರ್ಧ ಕಪ್, ಹೆಸರು ಬೇಳೆ 1/4 ಕಪ್, ಬೆಲ್ಲ 3/4 ಕಪ್, ತುಪ್ಪ 2 ಅಥವಾ 3 ಟೇಬಲ್ ಸ್ಪೂನ್, ಗೋಡಂಬಿ ಮತ್ತು ಒಣ ದ್ರಾಕ್ಷಿ 10 ರಿಂದ 15 ಏಲಕ್ಕಿ ಪುಡಿ 1/4 ಟೇಬಲ್ ಸ್ಪೂನ್, ಹಾಲು 1 ಕಪ್, ನೀರು 2 ರಿಂದ 3 ಕಪ್. ಮಾಡುವ ವಿಧಾನ: ಒಂದು ಬಾಣಲೆಯಲ್ಲಿ ಹೆಸರು ಬೇಳೆಯನ್ನು ಪರಿಮಳ ಬರುವವರೆಗೆ ನಿಧಾನಕ್ಕೆ ಹುರಿದುಕೊಳ್ಳಿ. ಅಕ್ಕಿ ಮತ್ತು ಹುರಿದ ಬೇಳೆಯನ್ನು ಚೆನ್ನಾಗಿ ತೊಳೆದು ಅದಕ್ಕೆ 2 ಅಥವಾ 3 ಕಪ್ ನೀರು ಮತ್ತು ಹಾಲಿನ ಮಿಶ್ರಣ ಸೇರಿಸಿ ಇದನ್ನು ಪ್ರೆಷರ್ ಕುಕ್ಕರ್ ನಲ್ಲಿ 3-4 ಸೀಟಿ ಬರುವವರೆಗೆ ಬೇಯಿಸಿಕೊಳ್ಳಿ. ಬೆಲ್ಲಕ್ಕೆ ಸ್ವಲ್ಪ ನೀರು ಸೇರಿಸಿ ಕರಗಿದ ನಂತರ ಅದನ್ನು ಸೋಸಿಕೊಳ್ಳಿ. ಸೋಸಿದ ಬೆಲ್ಲದ ಪಾಕವನ್ನು ಬೇಯಿಸಿದ ಮಿಶ್ರಣಕ್ಕೆ ಸೇರಿಸಿ 5 ನಿಮಿಷ ಬೇಯಿಸಿ ಸ್ವಲ್ಪ ಗಟ್ಟಿಯಾಗಲು ಬಿಡಿ. ಮತ್ತೆ ಗೋಡಂಬಿ, ದ್ರಾಕ್ಷಿ ತುಪ್ಪದಲ್ಲಿ ಹುರಿದು ಇದಕ್ಕೆ ಸೇರಿಸಿ ಕೊನೆಯಲ್ಲಿ ಏಲಕ್ಕಿ ಪುಡಿಯನ್ನು ಹಾಕಿ ಚೆನ್ನಾಗಿ ಕಲಿಸಿ. ಸವಿಯಾದ ಸಿಹಿ ಪೊಂಗಲ್ ರೆಡಿ. ಆಹಾ, ಬಿಸಿ ಬಿಸಿ ಪೊಂಗಲ್ ಮೇಲೆ ತುಪ್ಪ ಹಾಕಿ ತಿಂದರೆ ಹೊಟ್ಟೆಗೂ ಹಿತ, ದೇಹಕ್ಕೂ ಹಿತ. ಪೊಂಗಲ್ ಖಾದ್ಯದ ಹೆಸರು ಹೇಗೋ ಹಾಗೆಯೇ ತಮಿಳುನಾಡಿನಲ್ಲಿ, ಆಂಧ್ರ ಪ್ರದೇಶದಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಪೊಂಗಲ್ ಎಂದೇ ಕರೆಯುತ್ತಾರೆ. ಹಾಗಾದ್ರೆ ತಮಿಳುನಾಡಿನಲ್ಲಿ ಪೊಂಗಲ್ ಯಾವ ರೀತಿ ಆಚರಿಸ್ತಾರೆ? ತಮಿಳುನಾಡಿನಲ್ಲಿ ಪೊಂಗಲ್ ಹಬ್ಬವನ್ನು 4 ದಿನಗಳವರೆಗೆ ಆಚರಿಸ್ತಾರೆ. ಈ ದಿನಗಳನ್ನು ಭೋಗಿ, ಥೈ ಪೊಂಗಲ್, ಮಾಟ್ಟು ಪೊಂಗಲ್, ಕಾಣುಂ ಪೊಂಗಲ್ ಎನ್ನುತ್ತಾರೆ. ಹಳೆಯ ವಸ್ತು ಬಟ್ಟೆಗಳನ್ನು ರಾಶಿ ಹಾಕಿ ಸುಡುವ ರೂಢಿ ಇದೆ. ಮನೆಗಳಿಗೆ ಬಣ್ಣ ಹಚ್ಚಿ ಅಲಂಕರಿಸಿ ರಂಗೋಲಿ ಹಾಕಿ ಮಳೆ ಬೆಳೆಯ ದೇವತೆ ಇಂದ್ರನಿಗೆ ಪೂಜೆ ಸಲ್ಲಿಸ್ತಾರೆ. ಮಣ್ಣಿನ ಪಾತ್ರೆಗೆ ಅರಿಶಿನ ಕುಂಕುಮ ಹಚ್ಚಿ ಅರಿಶಿನ ಗಿಡ, ಹೂವಿನ ಹಾರವನ್ನು ಕಟ್ಟುತ್ತಾರೆ. ಇದನ್ನು ಸೂರ್ಯನಿಗೂ ಗಣಪನಿಗೂ ನೈವೇದ್ಯ ಮಾಡುತ್ತಾರೆ. ಹಸುಗಳಿಗೆ ಪೂಜೆ ಸಲ್ಲಿಸಿ ಪೊಂಗಲ್, ಬೆಲ್ಲ, ಬಾಳೆಹಣ್ಣು ತಿನ್ನಿಸುತ್ತಾರೆ. ಇದು ರೈತ ಮಿತ್ರರಾದ ಜಾನುವಾರುಗಳಿಗೆ ಕೃತಜ್ಞತೆ ಸಲ್ಲಿಸುವ ಪ್ರಕಾರವಾಗಿದೆ ಗೆಳತಿಯರೇ. 4ನೇ ದಿನವಾದ ಕಾಣುಂ ಪೊಂಗಲ್ ಪರಸ್ಪರ ಬಂಧುತ್ವವನ್ನು ಬಲಪಡಿಸುವ ದಿನ. ಅಂದಿನ ದಿನ ಸಾಮಾಜಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಎಲ್ಲರೂ ಒಟ್ಟುಗೂಡಿ ಸಂಭ್ರಮಿಸುತ್ತಾರೆ. ಈ ಸಮಯದಲ್ಲಿ ಕ್ರೀಡೆಗಳನ್ನು ಏರ್ಪಡಿಸುತ್ತಾರೆ. ಜಲ್ಲಿಕಟ್ಟು ಅಥವಾ ಗೂಳಿ ಕಾಳಗವಂತೂ ಪ್ರಸಿದ್ಧವಾಗಿದೆ. ಈ ಆಟ ಹೇಗೆ ಎಂದರೆ ಒಂದು ಗೂಳಿಯನ್ನು ಜನರ ಗುಂಪಿನೊಳಗೆ ಬಿಡಲಾಗುತ್ತದೆ. ರಾಧಿಕಾ, ಅಸ್ಸಾಂನಲ್ಲಿ ಮಾಘ ಬಿಹು ಎಂದು ಆಚರಿಸುತ್ತಾರೆ. ಅವರೂ ಸಹ ಜಾನುವಾರುಗಳಿಗೆ ಸ್ನಾನ ಮಾಡಿಸಿ ಪೂಜೆ ಮಾಡುತ್ತಾರೆ. ಎಳ್ಳು, ಬೆಲ್ಲ, ತೆಂಗಿನಕಾಯಿಯಿಂದ ಖಾದ್ಯ ತಯಾರಿಸುತ್ತಾರೆ. ಬಿಹು ನೃತ್ಯ ಮಾಡಿ ಸಂಭ್ರಮಿಸುತ್ತಾರೆ. ಮಾಲಾ, ಗಂಗಾಸಾಗರ ಮೇಳ ಅಂತ ಕೇಳಿರಬಹುದು. ಕುಂಭಮೇಳದ ನಂತರದ ಸ್ಥಾನ ಗಂಗಾಸಾಗರ ಮೇಳಕ್ಕಿದೆ. ಪಶ್ಚಿಮ ಬಂಗಾಳದಲ್ಲಿ ಸಂಕ್ರಾಂತಿ ಹಬ್ಬವನ್ನ ಪೌಷ್ ಪರ್ಬನ್ ಅಥವಾ ಗಂಗಾಸಾಗರ ಮೇಳ ಎಂದು ಕರೆಯಲಾಗುತ್ತೆ. ಜನರು ಬಂಗಾಳ ಕೊಲ್ಲಿ ಹಾಗೂ ಗಂಗಾ ನದಿಯ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡುತ್ತಾರೆ. ಗಂಗಾಸಾಗರದಲ್ಲಿರುವ ಕಪಿಲ ಮುನಿಯ ಆಶ್ರಮದಲ್ಲಿ ಪೂಜೆ ಸಲ್ಲಿಸುತ್ತಾರೆ. ಈ ದಿನ ಲಕ್ಷ್ಮೀ ಪೂಜೆಯನ್ನು ಮಾಡುತ್ತಾರೆ. ಅಕ್ಕಿ, ತೆಂಗಿನಕಾಯಿ, ಹಾಲು, ಖರ್ಜೂರದಿಂದ ಸಿಹಿ ತಿಂಡಿಗಳನ್ನು ತಯಾರಿಸುತ್ತಾರೆ. ಅದನ್ನು ಪುಲಿಪೀಠ್ ಎನ್ನುತ್ತಾರೆ. ನಮ್ಮಲ್ಲಿ ಅಕ್ಕಿ ಹಿಟ್ಟಿನ ಸಿಹಿ ಕಡುಬು ಮಾಡುತ್ತೇವಲ್ಲ, ಪುಲಿಪೀಠವು ಹಾಗೆಯೇ ಇರುತ್ತದೆ. ಗುಜರಾತ್ ರಾಜ್ಯದಲ್ಲಂತೂ ಈ ಹಬ್ಬದ ಪ್ರಮುಖ ಆಕರ್ಷಣೆ ಎಂದರೆ ಗಾಳಿಪಟಗಳ ಹಾರಾಟ. ಗಾಳಿಪಟಗಳನ್ನು ಕೈಪೋಚೆ, ಲ್ಯಾಪೆಟ್ ಎಂದು ಹೇಳುತ್ತಾ ಹಾರಿಸಿ ಸಂತಸ ಪಡುತ್ತಾರೆ. ಆಕಾಶದಲ್ಲಿ ಬಣ್ಣ ಬಣ್ಣದ ಪಟಗಳನ್ನು ನೋಡುವುದೇ ಕಣ್ಣಿಗೆ ಹಬ್ಬ. ಇನ್ನು ಗುಜರಾತಿಯವರು ತಯಾರಿಸುವ ವಿವಿಧ ತರಕಾರಿಗಳಿಂದ ಕೂಡಿದ ಉಂದಿಯ ರುಚಿಯಂತೂ ಆಹಾ. ರೂಪ, ಪಂಜಾಬ್, ಹರಿಯಾಣ, ಜಮ್ಮು ಹಾಗೂ ಹಿಮಾಚಲದಲ್ಲಿ ಲೋರಿ ಎಂದು ಈ ಹಬ್ಬವನ್ನು ಕರೆಯುತ್ತಾರೆ. ಇದು ಸಹ ಸುಗ್ಗಿ ಹಬ್ಬ.
ಲೋರಿ ದೀಪೋತ್ಸವವನ್ನು ಮಾಡುತ್ತಾರೆ. ಜಾರ್ಖಂಡ್, ಬಿಹಾರ್ಗಳಲ್ಲಿ ಸಂಕ್ರಾಂತಿಯನ್ನು ಕಿಚಡಿ ಪರ್ವ ಎಂದು ಕರೆಯುತ್ತಾರೆ. ನಮ್ಮ ನೆರೆಯ ರಾಜ್ಯವಾದ ಮಹಾರಾಷ್ಟ್ರದಲ್ಲಿ ಬಹುತೇಕ ಎಲ್ಲ ಪದ್ಧತಿಗಳು ಕರ್ನಾಟಕದಲ್ಲಿರುವಂತೆಯೇ ಕಂಡುಬರುತ್ತದೆ. ಅವರು ಮಣ್ಣಿನ ಗಡಿಗೆಯನ್ನು ಸಿಂಗರಿಸಿ ಅದರಲ್ಲಿ ಕಬ್ಬು, ಬೋರೆಕಾಯಿ ಹಾಕಿ ಅದನ್ನು ಬಾಗಿನ ಕೊಡುತ್ತಾರೆ. ತಿಳ್ ಹಾಗೂ ಗುಳ್ ಎಂದರೆ ಎಳ್ಳು ಬೆಲ್ಲವನ್ನು ಉಪಯೋಗಿಸಿ ಉಂಡೆಗಳನ್ನು ತಯಾರಿಸಿ ಹಂಚುವ ರೂಢಿಯೂ ಇದೆ. ತಿಳ್ಗುಳ್ ಗ್ಯಾ ಗೋಡ್ಗೋಳ್ ಬೋಲ ಎಂದರೆ ಎಳ್ಳು ಬೆಲ್ಲ ತಗೊಂಡು ಸಿಹಿ ಮಾತಾಡಿ ಎಂದು ಹೇಳಿ ಒಬ್ಬರಿಗೊಬ್ಬರು ಎಳ್ಳು ಬೆಲ್ಲವನ್ನು ಕುಸುರೆಳ್ಳನ್ನು ಹಂಚುತ್ತಾರೆ. ಆದರೆ ಕೆಲವೊಂದು ಪ್ರದೇಶಗಳಲ್ಲಿ ಎಳ್ಳು ಸ್ವೀಕರಿಸಲು ಜನ ಹಿಂಜರಿಯುತ್ತಾರೆ. ಏಕೆಂದರೆ ಎಳ್ಳು ಶನಿಗ್ರಹದ ಪ್ರತಿನಿಧಿ ಹಾಗೂ ಆತನ ಧಾನ್ಯವಾಗಿದೆ. ಎಳ್ಳು ಸ್ವೀಕರಿಸಿದರೆ ತಮಗೂ ಸಹ ದೋಷ ಉಂಟಾಗಬಹುದೆಂದು ಜನರಲ್ಲಿ ನಂಬಿಕೆ ಇದೆ. ಕುಸುರೆಳ್ಳಿನ ಕುಸುರಿ ಕಲೆಯ ಅಂದ ಇನ್ನೂ ಚಂದ. ಕುಸುರೆಳ್ಳನ್ನು ಎಳ್ಳು, ಸಕ್ಕರೆ, ಹಾಲಿನಿಂದ ತಯಾರಿಸುತ್ತಾರೆ. ನಮ್ಮ ವರಕವಿ ಬೇಂದ್ರೆಯವರು ಸಖಿಗೀತದಲ್ಲಿ ತಮ್ಮ ಸಖ್ಯದ ಆಖ್ಯಾನವನ್ನು ಕುಸುರೆಳ್ಳಿನ ಮೂಲಕ ಬಿಂಬಿಸಿದ್ದಾರೆ. ಕುಸುರೆಳ್ಳು ಎಂದ ತಕ್ಷಣ ನನಗೆ ನೆನಪಾಯಿತು, ಉತ್ತರ ಕರ್ನಾಟಕದಲ್ಲಿ ಸಂಕ್ರಾಂತಿ ದಿನದಂದು ಗರ್ಭಿಣಿ ಸ್ತ್ರೀಯರಿಗೆ ಕುಸುರೆಳ್ಳಿನಿಂದ ಮಾಡಿದ ಆಭರಣ ತೊಡಿಸಿ ಕಪ್ಪು ಸೀರೆ ಉಡಿಸಿ ಅಲಂಕರಿಸುತ್ತಾರೆ. ಹೀಗೆ ಅಲಂಕರಿಸಿ ತೆಗೆಸಿದ ಗರ್ಭಿಣಿ ಸ್ತ್ರೀಯರ ಫೋಟೋಗಳು ಉತ್ತರ ಕರ್ನಾಟಕದ ಹಲವಾರು ಮನೆಗಳ ಗೋಡೆಗಳ ಮೇಲೆ ರಾರಾಜಿಸುತ್ತಿರುತ್ತವೆ. ಮಹಿಳಾ ಹರಿದಾಸಿ ಹರಪನಹಳ್ಳಿ ಭೀಮವ್ವ ಮಕ್ಕಳಿಗೆ ಕರಿ ಎರೆಯುವ ಕುರಿತು ಬರೆದ ಸಾಂಪ್ರದಾಯಿಕ ಹಾಡು ಹೀಗಿದೆ. ಗೋಪಿ ಫಲವನೆರೆದಳು ಕಮಲನಾಭಗೆ ಕಾಮನಯ್ಯಗೆ ಅಮಿತ ವಿಕ್ರಮ ಬಾಲಶ್ರೀಲೋಲಗೆ ಫಲವನೆರೆದಳು ಗೋಪಿ ಫಲವನೆರೆದಳು. ಒಳ್ಳೆ ಕಬ್ಬು ಎಳ್ಳು ಬೆಲ್ಲ ಬಾಳೆ ಬದನೆ ಗಳಿಗೆಯೊಳ್ ತುಂಬಿ ಪುಲ್ಲನಾಭನ ಎತ್ತಿಕೊಂಡು ಎಲ್ಲ ಬೀದಿ ಬೀರಿಸಿ ಬಂದಳು. ನಾರದಾದಿ ಮುನಿಯು ಬಂದು 4 ವಿಧದ ಫಲವ ತಂದು ಕರೆದು ಭೀಮೇಶ ಕೃಷ್ಣನೆಂದು ಎಲ್ಲ ವಿಧದ ಫಲವನೆರೆದರು ಫಲವನೆರೆದಳು ಗೋಪಿ ಫಲವನೆರೆದಳು. ಕರಿ ಎರೆಯುವ ಉದ್ದೇಶವು ಮಕ್ಕಳ ಜೀವನವು ನಕಾರಾತ್ಮಕತೆಯಿಂದ ಮುಕ್ತವಾಗಿ ಸುಖ ಸಮೃದ್ಧಿ ಹೆಚ್ಚಿಸಲಿ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಮಕ್ಕಳು ಆರೋಗ್ಯಪೂರ್ಣವಾಗಿ ಬಾಳಲಿ ಎಂಬುದಾಗಿದೆ. ಕಮಲಾಕರ ಭಟ್ಟ ಎಂಬುವವರು 1612ರಲ್ಲಿ ಬರೆದ ನಿರ್ಣಯ ಸಿಂಧು ಎಂಬ ಧರ್ಮಗ್ರಂಥದಲ್ಲಿ ಸಂಕ್ರಾಂತಿ ಹಬ್ಬದ ಆಚರಣೆ ನಿಯಮಗಳನ್ನು ಹೇಳಿದ್ದಾರೆ. ಶೀತಸ್ಯಾಂ ಕೃಷ್ಣ ತೈಲೇಹ ಸ್ನಾನ ಕಾರ್ಯಂ ಚೋದ್ವರ್ತನಂ ಶುಭೈಃ ತಿಲಾದೇಯಾಚ್ಛ ವಿಪ್ರೇಭ್ಯೌ ಸರ್ವದೇವೋತ್ತರಾಯಣೆ ತಿಲತೈಲನ ದೀಪಶ್ಚ ದೇಯಾಃ ದೇವಗೃಹೇ ಶುಭಾಂಶಿ. ಅಂದರೆ ಸಂಕ್ರಾಂತಿಯಂದು ಕಪ್ಪು ಎಳ್ಳಿನ ಎಣ್ಣೆಯನ್ನು ಹಚ್ಚಿಕೊಂಡು ಸ್ನಾನ ಮಾಡಿ ಬ್ರಾಹ್ಮಣರಿಗೆ ಎಳ್ಳು ದಾನ ಕೊಡಬೇಕು. ದೇವಾಲಯಗಳಲ್ಲಿ ಎಳ್ಳೆಣ್ಣೆಯ ದೀಪ ಬೆಳಗಬೇಕು ಎಂಬುದು ಈ ಶ್ಲೋಕದ ಅರ್ಥ. ಕೃಷ್ಣಭಟ್ಟ ಎಂಬ ಸಂಸ್ಕೃತ ವಿದ್ವಾಂಸರು ಬರೆದ ಸಂಸ್ಕೃತ ಗ್ರಂಥ ಧರ್ಮಸಿಂಧುವಿನಲ್ಲಿಯೂ ಉತ್ತರಾಯಣ ಪುಣ್ಯಕಾಲದಂದು ಮಾಡಿದ ದಾನ ಧರ್ಮಗಳಿಗೆ ಹೆಚ್ಚು ಮಹತ್ವ ಇರುವುದನ್ನು ತಿಳಿಸಲಾಗಿದೆ. ತಿಲದಾನ, ತಿಲಹೋಮ, ತಿಲಭಕ್ಷಣಗಳ ಮಹತ್ವ ಕುರಿತು ಇದರಲ್ಲಿ ಉಲ್ಲೇಖವಿದೆ. ಗೆಳತಿಯರೇ, ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳಿಗೆ ಇಷ್ಟೊಂದು ಮಹತ್ವ ಏಕೆ? ಏಕೆಂದರೆ ಎಳ್ಳಿನಲ್ಲಿ ಕ್ಯಾಲ್ಸಿಯಂ, ಪ್ರೋಟೀನ್, ಜೀವಸತ್ವಗಳಿರುತ್ತವೆ. ಎಳ್ಳು ಚರ್ಮವನ್ನು ಕಾಂತಿಯುತವಾಗಿರಿಸುವಲ್ಲಿ, ದೇಹದ ಉಷ್ಣತೆ ಕಾಪಾಡುವಲ್ಲಿ ಸಹಕಾರಿಯಾಗಿದೆ. ಅದರಂತೆ ಬೆಲ್ಲವೂ ಕಬ್ಬಿಣಾಂಶ ಹೊಂದಿ ಪಚನ ಕ್ರಿಯೆಯು ಸುಲಭವಾಗುತ್ತದೆ. ಅದಕ್ಕಾಗಿಯೇ ಎಳ್ಳು ಬೆಲ್ಲ ಸೇರಿಸಿ ಎಳ್ಳು ಉಂಡೆ, ಎಳ್ಳಿನ ಹೋಳಿಗೆ ಮಾಡ್ತೀವಿ. ರೂಪಾ, ನೀನು ಮಾದಲಿ ಮಾಡುವುದನ್ನು ತೋರಿಸ್ಕೊಡ್ತೀನಿ ಅಂದಿದ್ಯಲ್ಲ? ಓಹೋ, ನಾನಂತೂ ಸಿದ್ಧ. ಮಾದಲಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಗೋಧಿ ಹಿಟ್ಟು, ಚಿರೋಟಿ ರವೆ, ಕಡಲೆ ಹಿಟ್ಟು, ಬೆಲ್ಲ, ತುಪ್ಪ, ಹುರಿಗಡಲೆ, ಗಸಗಸೆ, ಎಳ್ಳು, ಒಣ ಕೊಬ್ಬರಿ, ಏಲಕ್ಕಿ ಪುಡಿ, ಉಪ್ಪು, ಗೋಡಂಬಿ ಹಾಗೂ ನೀರು ಅಥವಾ ಹಾಲು. ಮೊದಲು ಗೋಧಿ ಹಿಟ್ಟು, ಸ್ವಲ್ಪ ಚಿರೋಟಿ ರವೆ, ಸ್ವಲ್ಪ ಕಡಲೆ ಹಿಟ್ಟು, ಚಿಟಿಕೆ ಉಪ್ಪು, 1 ಚಮಚ ತುಪ್ಪ ಸೇರಿಸಿ ಹಿಟ್ಟನ್ನು ಹಾಲು ಅಥವಾ ನೀರು ಹಾಕಿ ಗಟ್ಟಿಯಾಗಿ ಕಲಸಿ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಲಟ್ಟಿಸಿ ಚಪಾತಿ ಮಾಡಬೇಕು. ರೂಪಾ,
ಚಪಾತಿಗಳನ್ನು ಎಣ್ಣೆ ಅಥವಾ ತುಪ್ಪ ಹಚ್ಚಿ ಬೇಯಿಸಬೇಕಾ? ಇಲ್ಲ, ಈ ಚಪಾತಿಗಳನ್ನು ಹಾಗೆಯೇ ಬೇಯಿಸಬೇಕು. ಎಣ್ಣೆ ಬೆಣ್ಣೆ ಏನು ಹಚ್ಚಬಾರ್ದು. ಈ ಚಪಾತಿಗಳು ತಣ್ಣಗಾದ ನಂತರ ಅವುಗಳನ್ನು ಸಣ್ಣ ತುಂಡುಗಳನ್ನಾಗಿ ಮಾಡಿ ಮಿಕ್ಸರ್ನಲ್ಲಿ ಹಾಕಿ ಪುಡಿ ಮಾಡಿಕೊಳ್ಳಬೇಕು. ತುಪ್ಪದಲ್ಲಿ ಗಸಗಸೆ, ಒಣಕೊಬ್ಬರಿ, ಗೋಡಂಬಿ ಹುರಿದಿಟ್ಟುಕೊಳ್ಳಬೇಕು. ಬೆಲ್ಲವನ್ನು ಕುಟ್ಟಿ ಪುಡಿ ಮಾಡಿಟ್ಟುಕೊಳ್ಳಬೇಕು. ಈಗ ಪುಡಿ ಮಾಡಿದ ಚಪಾತಿ, ಬೆಲ್ಲ, ಹುರಿದಿಟ್ಟ ಎಲ್ಲ ಸಾಮಾನುಗಳನ್ನು ಸೇರಿಸಬೇಕು. ಕೊನೆಗೆ ಏಲಕ್ಕಿ ಪುಡಿ ಹಾಕಬೇಕು. ಇಷ್ಟವಾಗುವವರು ಸೋಂಪು ಕಾಳನ್ನು ಹಾಕಬಹುದು. ಈಗ ಸಂಕ್ರಾಂತಿ ಸ್ಪೆಷಲ್, ಆರೋಗ್ಯಕರ, ರುಚಿಕರ ಮಾದಲಿ ಸಿದ್ಧ. ಬಿಸಿ ಹಾಲು ತುಪ್ಪ ಹಾಕಿಕೊಂಡು ತಿಂದರೆ ಅದರ ರುಚಿಯೋ ರುಚಿ. ಮಾದಲಿ ವಿಶೇಷತೆ ಏನೆಂದರೆ 1 ತಿಂಗಳವರೆಗೆ ಇಟ್ಟರೂ ಕೆಡುವುದಿಲ್ಲ. ಎಲ್ಲರೂ ಮಾದಲಿ ಮಾಡುವುದು ಹೇಗೆ ಅಂತ ಕಲಿತಿರಲ್ಲ. ಇದಲ್ಲದೆ ಸಜ್ಜಿ ರೊಟ್ಟಿ, ಬೆಲ್ಲದ ಸಜ್ಜಿಗೆ, ಕಡಲೆ ಉಸುಳಿ, ಗುರಳ್ಳಿಂಡಿ, ಶೇಂಗಾ ಹಿಂಡಿ, ಶೇಂಗಾ ಹೋಳ್ಗಿ, ಸಜ್ಜಿ ರೊಟ್ಟಿ, ಮೊಸರು, ಈರುಳ್ಳಿ ಪಚಡಿ, ಬದ್ನಿಕಾಯಿ ಎಣ್ಣೆಗಾಯಿ, ಹುಗ್ಗಿ ಅಥವಾ ಪೊಂಗಲ್, ಅವರೆಕಾಳಿನಿಂದ ಮಾಡಿದ ತಿನಿಸುಗಳು, ಒತ್ತು ಶಾವಿಗೆ, ಹೀಗೆ 10 ಹಲವಾರು ಬಗೆಯ ಖಾದ್ಯಗಳನ್ನು ತಯಾರಿಸಿ ಎಲ್ಲರೂ ಸೇರಿ ಊಟ ಮಾಡುತ್ತಾರೆ. ಹಬ್ಬ ಒಂದೇ ಆದರೂ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ತರಹದ ಅಡಿಗೆಯ ವೈವಿಧ್ಯವಿದೆ. ನಮ್ಮ ಮನೆಯ ಹತ್ತಿರ ಅಯ್ಯಪ್ಪನ ದೇವಸ್ಥಾನ ಇದೆ ಅಲ್ಲ, ಅಲ್ಲಿ ಭಕ್ತಾದಿಗಳು ಕಪ್ಪು ಬಟ್ಟೆ ತೊಟ್ಟು ಇರುಮುಡಿ ಕಟ್ಟಿಕೊಂಡು ಸಂಕ್ರಾಂತಿ ಹಬ್ಬಕ್ಕೆ ಕೇರಳದ ಶಬರಿಮಲೆಗೆ ಪ್ರಯಾಣ ಹೊರಟಿದ್ದನ್ನು ನಾನು ನೋಡಿದ್ದೆ. ಹೌದು, ಸಂಕ್ರಾಂತಿ ಹಬ್ಬಕ್ಕೆ ಆಧ್ಯಾತ್ಮಿಕ ಮಹತ್ವವೂ ಇದೆ. ಕೇರಳದ ಶಬರಿಮಲೆಯಲ್ಲಿರುವ ಅಯ್ಯಪ್ಪನ ದೇವಸ್ಥಾನವು ಮಕರ ಸಂಕ್ರಾಂತಿಯಂದು ಪೂಜೆಗೆ ತೆರೆದಿರುತ್ತದೆ. ಭಕ್ತಾದಿಗಳು ಯಾತ್ರೆ ಕೈಗೊಳ್ಳುತ್ತಾರೆ. ಈ ಸಮಯದಲ್ಲಿ ಬೆಟ್ಟದ ಮೇಲೆ ಮಕರ ಜ್ಯೋತಿ ಕಾಣಿಸಿಕೊಳ್ಳುತ್ತದೆ. ಇದಕ್ಕೆ ಮಕರ ವಿಳಕ್ಕು ಎಂದು ಕರೆಯುತ್ತಾರೆ. ಸ್ವಾಮಿ ಅಯ್ಯಪ್ಪನೇ ಜ್ಯೋತಿಯ ರೂಪದಲ್ಲಿ ದರ್ಶನ ನೀಡುತ್ತಾನೆ ಎಂಬ ನಂಬಿಕೆ ಭಕ್ತರಲ್ಲಿ ಇದೆ. ಇಂದಿನ ಆಧುನಿಕ ಯುಗದಲ್ಲಿ ಆಚರಣೆಗಳು, ಪದ್ಧತಿಗಳು ಕಣ್ಮರೆಯಾಗುತ್ತಿವೆ. ಮನೆಯಲ್ಲಿ ತಯಾರಿಸಿದ ಎಳ್ಳು, ಬೆಲ್ಲ, ಕುಸಿರೆಳ್ಳು ಇಂದು ಸುಲಭವಾಗಿ ಮಾರುಕಟ್ಟೆಯಲ್ಲಿ ಸಿಗುತ್ತಿರುವುದರಿಂದ ಮಾಡುವ ಜಂಜಾಟವೇ ಬೇಡ ಎಂದಾಗಿದೆ. ತಿಂಡಿ ತಿನಿಸುಗಳು ಹಬ್ಬದ ಭಾಗವಾದರೂ ತಿಂದು ತೇಗುವುದಕ್ಕೆ ಮಾತ್ರ ಹಬ್ಬಗಳು ಸೀಮಿತವಾಗಬಾರದು. ಕವಿ ಎಚ್.ಎಸ್. ವೆಂಕಟೇಶ ಮೂರ್ತಿಯವರ ಸಂಕ್ರಾಂತಿ ಕವನದಲ್ಲಿಯ ಗರಿಮರಿ ಜರತಾರಿ ಲಂಗ ಹಾಕಿಕೊಂಡು ಗಿಲಿಗಿಲಿ ಕಾಲಗೆಜ್ಜೆ ದನಿಯ ಮಾಡಿಕೊಂಡು ಎಂದು ಕವಿ ಚಿತ್ರಿಸಿರುವ ಚಿಣ್ಣರನ್ನು ಇಂದು ಹುಡುಕುವ ಪರಿಸ್ಥಿತಿ ಬಂದಿದೆ. ಗೆಳತಿಯರೇ, ಸಂಕ್ರಾಂತಿ ಹಬ್ಬವು ನಮಗೆ ಜೀವನ ಶೈಲಿಯನ್ನು, ಸಾಂಸ್ಕೃತಿಕ ಸಮನ್ವಯವನ್ನು, ಪರಸ್ಪರ ಹೊಂದಾಣಿಕೆಯ ಪಾಠವನ್ನು ಕಲಿಸಿಕೊಡುತ್ತದೆ. ಸೂರ್ಯ ಉತ್ತರಾಯಣಕ್ಕೆ ತಿರುಗುವಂತೆ ಮಾನವನ ಬುದ್ಧಿ, ಮನಸ್ಸು ಅವಿವೇಕದಿಂದ ವಿವೇಕದ ಕಡೆಗೆ ತಿರುಗಿದಾಗಲೇ ಅದು ನಿಜವಾದ ಸಂಕ್ರಾಂತಿ. ಇದೇ ಹೊಸ ಆರಂಭ. ಈ ಹಬ್ಬವು ಮಾನವನ ಮಾನಸಿಕ, ದೈಹಿಕ ಆರೋಗ್ಯವನ್ನು ಸಮತೋಲನದಲ್ಲಿಟ್ಟುಕೊಳ್ಳಲು ಸಹಕಾರಿಯಾಗಿದೆ. ಸಮಾಜದಲ್ಲಿ ಒಗ್ಗಟ್ಟಿನಿಂದ ಬಾಳುವ ಸಂದೇಶವನ್ನು ಸಂಕ್ರಾಂತಿ ಹಬ್ಬವು ನೀಡುತ್ತದೆ. ಬಂದಿತಿದೋ ಸಂಕ್ರಾಂತಿ, ತಂದಿತಿದೋ ಸುಖ ಶಾಂತಿ, ಹಸೆಯಿರಿಸಿ ಹರುಷಕ್ಕೆ ತುಳುಕಿಸುತ್ತ ನವಕಾಂತಿ. ಸಂಕ್ರಾಂತಿ ನವಕಾಂತಿ, ಸಂಕ್ರಾಂತಿ ನವಕಾಂತಿ. ರವಿಯೆಂಬ ಕುಂಬಾರ ಭುವಿಯ ಚಕ್ರವ ತಿರುಗಿ ಸೃಷ್ಟಿಸಿದ ಸೊಬಗೆಲ್ಲ ಹಗಲಿರುಳುಗಳ ಸುರುಹಿ. ಹೊಸ ದಿನಕ್ಕೆ ಹೊಸತನಕ್ಕೆ ಹೊಸ ಮನದಿ ಜೊತೆಗೂಡಿ ಎಳ್ಳು ಬೆಲ್ಲವ ತಿಂದು ಒಳ್ಳೆ ಮಾತಾಡಿ, ಒಳ್ಳೊಳ್ಳೆ ಮಾತಾಡಿ, ಒಳ್ಳೆ ಮಾತಾಡಿ. ಒಳ್ಳೊಳ್ಳೆ ಮಾತಾಡಿ. ಕೇಳುಗರೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸ್ನೇಹಿತರೆ, ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ವೈಷ್ಣವಿ ರತ್ನಂ ತಂಡದವರಿಂದ ಸಂಕ್ರಾಂತಿ ಹಬ್ಬದ ಕುರಿತು ವಿಶೇಷ ಕಾರ್ಯಕ್ರಮ ಕೇಳಿದಿರಿ.